ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಹೊಸಬರು ನನ್ನ ಚಾನಲ್ಗೆ ಬಂದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟು ಜನನ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇಲ್ಲಾರ್ದೇನೆ ನಾನು ಇಲ್ಲ ಅಂತ ಅನ್ಕೋತೀನಿ. ಸೊ ನಾನು ಇವತ್ತು ಏನು ಹೇಳಲಿಕ್ಕೆ ಬಂದೆ ಅಂದರೆ, ನಾನು ನನ್ನ ಮಗನಿಗೋಸ್ಕರ ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಡೆಲಿವರಿ ಆದ ನಂತರ ನನ್ನ ಮಗನಿಗೋಸ್ಕರ ಅಪೋಲೋ ಫಾರ್ಮಸಿಲಿ ಏನೇ ಪರ್ಚೇಸ್ ಮಾಡಿದ್ರೆ ನಾನು ಅಪೋಲೋ ಫಾರ್ಮಸಿಲೇ ಪರ್ಚೇಸ್ ಮಾಡೋದು. ನನಗೆ ಇದು ತುಂಬ ಇಷ್ಟ. ಆ್ಯಂಡ್ ಇಲ್ಲಿ ಬ್ರ್ಯಾಂಡೆಡ್ ಕ್ವಾಲಿಟಿದು ಸಿಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಪರ್ಚೇಸ್ ಮಾಡೋದು. ಹಾಗೆ ನಮ್ಗೆ ಡಿಸ್ಕೌಂಟ್ ಕೂಡ ಆಗುತ್ತೆ. ಸೊ ಅಪೋಲೋ ಕಾರ್ಡು ಕೂಡ ಒಂದು ಬರುತ್ತೆ, ನಾವು ಅಲ್ಲೇ ಪರ್ಚೇಸ್ ಮಾಡೋದು. ಸೊ ಮಗುಗೆ ಯಾವ ರೀತಿ ಸೈಡ್ ಎಫೆಕ್ಟ್ ಆಗಬಾರ್ದು, ಹಾಗೆ ರ್ಯಾಷಸ್ ಆಗಬಾರ್ದು, ಇದೆಲ್ಲ ನಮಗೆ ಅಪೋಲೋ ಫಾರ್ಮಸಿ ಬೇಕಿದ್ರೆ ಬೇರೆ ಮೆಡಿಕಲಲ್ಲಿ ಸಿಗ್ಬೋದು. ಸೊ ನನಗೆ ಅನಿಸುತ್ತೆ ನಾನು ಇದೇ ರೆಫರ್ ಮಾಡ್ತೀನಿ, ಅಪೋಲೋ ಫಾರ್ಮಸಿಯಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ನನ್ನ ಮಗನಿಗೋಸ್ಕರ ಏನು ಪರ್ಚೇಸ್ ಮಾಡಿದ್ದೀನಿ, ಬೇಬಿ ವೈಪ್ಸ್ ಅಂತ. ಇದು 298 ರುಪೀಸ್ಗೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸ್ಮೆಲ್ಲು ಆ್ಯಂಡ್ ಎಲೋವೆರಾ ಅದರಲ್ಲಿ ಮಿಕ್ಸ್ ಇರುತ್ತೆ. ಯಾವ ರೀತಿಯೂ ಸೈಡ್ ಎಫೆಕ್ಟ್ ಇಲ್ಲ. ಇದು ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಸೊ ನನ್ನ ಮಗುಗೆಲ್ಲ ಮೌತ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಹಾಗೆ ಇನ್ನೊಂದು ವೈಪ್ಸ್ ಸೇಮ್ ನಾನು 2 ಪೀಸ್ ತೊಗೋತೀವಿ. ಹಾಗೆ ನಾವು 2 ಪೀಸ್ ತೊಗೊಂಡ್ರೆ 500 ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ನಾನು ಇದು ರೆಫರ್ ಮಾಡ್ತೀನಿ, ಖಂಡಿತ ಇದು ಪರ್ಚೇಸ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಹಾಗೆ ನನ್ನ ಮಗನಿಗೋಸ್ಕರ ಡೈಪರ್ಗಳನ್ನ ಯೂಸ್ ಮಾಡ್ತೀನಿ. ಸೊ ನಾವು ಮನೇಲಿದ್ದಾಗೆಲ್ಲ ಡೈಪರ್ಗಳು ನಾನು ಬಟ್ಟೆ ಯೂಸ್ ಮಾಡ್ತೀನಿ. ಬಟ್ ಆಚೆ ಎಲ್ಲ ಹೋಗುವಾಗ ನಾನು ಡೈಪರ್ಗಳನ್ನ ಯೂಸ್ ಮಾಡ್ತೀನಿ. ಅದು ಕೂಡ ಅಪೋಲೋ ಫಾರ್ಮಸಿದೇ ಇದೆ. ಸೊ ನೋಡಿ, ಇದು ಈ ರೀತಿ ಪ್ಯಾಕ್ ಬರುತ್ತೆ. 1500 ರುಪೀಸ್ಗೆ ಇದು ಕಾಣಿಸ್ತಾ ಇದೆಯಲ್ವಾ? ನನಗೆ ಕಾಣಿಸ್ತಾ ಇಲ್ಲ. ಸೊ 1500 ರುಪೀಸ್ಗೆ ಬರುತ್ತೆ. ಸೊ ಇದು 2, ಇದು ಒಂದು ಹಾಗೆ ಇನ್ನೊಂದು. ಸೊ ಇದು 2 ಪೀಸ್ ಬರುತ್ತೆ. ಇದು 2 ಕೂಡ ನಾನು ಪರ್ಚೇಸ್ ಮಾಡಿದ್ದೀವಿ. ಆರಾಮಾಗಿ 6 to 12 ಮಂತ್ಸ್ವರೆಗೂ ಆರಾಮಾಗಿ ನಾವು ಯೂಸ್ ಮಾಡಿಬಿಡ್ತೀವಿ. ಒಂದ್ಸಲ ತಂದರೆ ಮುಗೀತು. ನಾನು 3-4 ಮಂತ್ಸ್ವರೆಗೂ ಅಪೋಲೋ ಫಾರ್ಮಸಿಗೆ ಹೋಗೋದೇ ಇಲ್ಲ. ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಗಳು, ನೀವು ಕೂಡ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ನಾನು ಮಗುವಿಗೋಸ್ಕರ ಕೆಲವೊಂದು ಹ್ಯಾಂಡ್ ವಾಶ್ಗಳನ್ನ ಯೂಸ್ ಮಾಡ್ತೀನಿ. ಕೆಲವೊಂದು ಸಲ ನಾನು ವೈಪ್ಸಿಂದನೇ ಮಗುಗೆಲ್ಲ ಕ್ಲೀನ್ ಮಾಡಿರ್ತೀನಿ. ಯಾರಾದರೂ ಟಚ್ ಮಾಡಿದ್ರೆ, ಏನಾದರೂ ಮಾಡಿದ್ರೆ ನಾನು ವೈಪ್ಸಿಂದ ಕ್ಲೀನ್ ಮಾಡಿರ್ತೀನಿ. ಬಟ್ ಮನೇಲಿ ಅದು ಇದು ಏನಾದರೂ ಟಚ್ ಮಾಡ್ತಾನಲ್ವ, ಅವಾಗ ನಾನು ಕೆಲವೊಂದು ಹ್ಯಾಂಡ್ ವಾಶ್ಗಳನ್ನ ಯೂಸ್ ಮಾಡ್ತೀನಿ. ಇದು 100 ರುಪೀಸ್ಗೊಂದು. ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ಬೇಬಿದೇ ಇದೆ, ನನಗೆ ತುಂಬ ಇಷ್ಟ. ಸೊ ನನ್ನ ಮಗನಿಗೆ ಒಂದು ಮಗ್ಗಲ್ಲಿ ವಾಟ್ರ್ ಹಾಕಿಬಿಟ್ಟು ಅದರಲ್ಲಿ ಇದು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಒಂದು ಕೈನ ಹಾಕಿಬಿಟ್ಟು ಕ್ಲೀನ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಸೊ ಇದು ಆದಂಥ ನಾನು ಟವಲಿಂದ ಡ್ರೈ ಮಾಡ್ತೀನಿ. ಹಾಗೆ ಇದು ಬಾತ್ರೂಮಲ್ಲಿ ನಾನು ಇದು ಯೂಸ್ ಮಾಡ್ತೀನಿ ಹ್ಯಾಂಡ್ ವಾಶ್ಗೆ. ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ 2ರಲ್ಲಿ ಕೂಡ ನನಗೆ ಇದು ತುಂಬ ಇಷ್ಟ. ಇದು ಸ್ಮೆಲ್ ತುಂಬ ಚೆನ್ನಾಗಿದೆ, ಇದ್ರದ್ದು ಅಷ್ಟೊಂದಿಲ್ಲ. ಸೊ ನೀವು 2 ಪರ್ಚೇಸ್ ಮಾಡಿ, ಏನಾಗೋದಿಲ್ಲ, ಚೆನ್ನಾಗಿರುತ್ತೆ. ಸೊ ಇದು ನಂತರ ನನ್ನ ಮಗನಿಗೋಸ್ಕರ ಕೆಲವೊಂದು ಬಾಟಲ್ಗಳನ್ನ ತೊಗೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತ. ಸೊ ಅವಾಗ 6 ಮಂತ್ ಆದ ನಂತರ ಮಗುಗೆ ನೀರು ಕುಡಿಸ್ಬೇಕು ಅಂತ ಹೇಳ್ತಾರಲ್ವ, ಅವ್ನು ಡೈರೆಕ್ಟಾಗಿ ಕುಡಿತಾರಲ್ಲ, ಅದ್ರಗೋಸ್ಕರ ನಾನು ಚಿಕ್ಕ ಬಾಟಲ್ನ ಪರ್ಚೇಸ್ ಮಾಡಿದ್ದೀನಿ. ನೋಡಿದ್ರೆ ಎಷ್ಟು ಕ್ಯೂಟಾಗಿದೆ. ಸೊ ಇದರಿಂದನೇ ಒಂದು ಬಾಟಲಿನ ನೀರು ಕುಡಿಸ್ತೀನಿ. ಬಟ್ ಅವನಿಗೆ ನೀರು ಕುಡಿತಾ ಇದ್ರೆ ಗೊತ್ತಾಗ್ಬಿಡ್ತಿದ್ದು ನೀರಿದೆ ಅಂತ, ಅವ್ನು ಕುಡಿಯೋದೇ ಇಲ್ಲ. ಸೊ ನಾನು ಇದು ಒಂದು ಹಾಗೆ ಇನ್ನೊಂದು 2 ಬಾಟಲ್ನ ಪರ್ಚೇಸ್ ಮಾಡಿದ್ದೀನಿ. ಇದು ತುಂಬ ಇಷ್ಟ ಆಯಿತು ನನಗೆ. ಸೊ ಇದ್ರ ಪ್ರೈಸ್ ಎಲ್ಲ ಹೇಳೋದಿಲ್ಲ ನಾನು. ಮಿನಿಮಮ್ 500-600ವರೆಗೂ ಇದೆ. ತುಂಬ ಚೆನ್ನಾಗಿದೆ ಅಂತ ನಾನು ಇದು ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗೆ ನನ್ನ ಮಗುಗೆ ಮಗು ಆದ ನಂತರ ಮಗು ಆದ ನಂತರ ನಾನು ಪಿಲೋ ಯೂಸ್ ಮಾಡಬೇಕಂತ ಪಿಲೋ ಕೂಡ ಪರ್ಚೇಸ್ ಮಾಡಿದ್ದೀನಿ. ಅದು ನನಗೂ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ರೆ ತುಂಬ ಇಷ್ಟ ಆಯಿತು. ನೋಡಿದ್ದು ಎಷ್ಟು ಚೆನ್ನಾಗಿದೆ ಡಿಸೈನು. ಆ್ಯಕ್ಚುಲಿ ನಾನು ಹಾರ್ಟ್ ಶೇಪಲ್ಲಿ ತೊಗೋಬೇಕಂತ ಮಾಡಿದೆ, ಬಟ್ ಅವ್ರು ಮಲಗಲ್ಲ ಅಂತ ಗೊತ್ತಾಯಿತು. ಅದ್ರಗೋಸ್ಕರ ನಾನು ಈ ರೀತಿ ತೊಗೊಂಡೆ. ನೋಡಿದ್ದು ಎಷ್ಟು ಚೆನ್ನಾಗಿದೆ. ಈ ಕಡೆ ಸಾಫ್ಟ್ ಆಗಿದೆ, ಆಮೇಲೆ ಈ ರೀತಿ ಡಿಸೈನ್ ಇದೆ. ಡಿಸೈನ್ ನೋಡಿ ನಾನು ಪರ್ಚೇಸ್ ಮಾಡಿರೋದು. ಆಮೇಲೆ ನಾನು ಇನ್ನೊಂದು ಏನು ಪರ್ಚೇಸ್ ಮಾಡಿದೆ ಅಂದರೆ, ಅವನಿಗೆ ಈ ರೀತಿ ಚಿಕ್ಕ ಪಿಲೋ ಅಂತ ತೊಗೊಂಡಿದ್ದೆ. ಇದು 6 ಮಂತ್ ಒಳಗಡೆ ಎಲ್ಲ ಇದ್ರ ಮೇಲೆ ಮಲಗ್ತಾ ಇದ್ದ ಅವನು. ಇನ್ನೊಂದು ರೆಡ್ ಇದೆ, ಆಲ್ರೆಡಿ ಅದು ಕಟ್ಟಾಗಿ ಹೋಗ್ಬಿಟ್ಟಿದೆ. ಈ ರೀತಿ ನಾನು 6 ಮಂತ್ ಒಳಗಡೆ ಯೂಸ್ ಮಾಡ್ತಾ ಇದ್ದೆ. ಇವಾಗ 7 ಮಂತ್ಸಿಂದ ನಾನು ಈ ಪಿಲೋನ ಯೂಸ್ ಮಾಡ್ತಾ ಇದ್ದೀನಿ. ಇವು 2 ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಸಾಫ್ಟ್ ಆಗಿದೆ. ಆರಾಮಾಗಿ ನೋಡಿ, ಇಷ್ಟು ಪ್ರೆಸ್ ಮಾಡಿದ್ರೆ ಒಳಗಡೆ ಕೂಡ ಹೋಗುತ್ತೆ. ಅವರಿಗೆ ಎಷ್ಟು ಹೈಟ್ ಕೂಡ ಅನಿಸೋದಿಲ್ಲ, ಆರಾಮಾಗಿ ಮಲಗ್ತಾರೆ.
ಸೊ ಇದು ಒಂಥರ 6 ಮಂತ್ ಕಂಪ್ಲೀಟ್ ಅಂದ್ರೆ 7 ಮಂತ್ಸಿಗೆಲ್ಲ ಮಗುಗೆ ಸಿಟ್ಟಿಂಗ್ ಕಲಿಸ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಅಜ್ಜಿ ಕಾಲದಲ್ಲೆಲ್ಲ ಏನು ಹೇಳ್ತಾರೆ, ಬೆಡ್ಶೀಟ್ ಎಲ್ಲ ರೌಂಡ್ ಹಾಕ್ಬಿಟ್ಟು ಅಲ್ಲಿ ಕೂಡ್ಸಂತ ಹೇಳಿದ್ರು. ಸೊ ನನ್ನ ಮಗನ ಕೂಡ ಕೂಡಿಸಿದ್ವಿ. ಅವನು ಬೇಗ ಬೇಗ ಹೀಗೆ ಅಪ್ಪಲ್ಲಿ ಆಗ್ಬಿಡ್ತಾನೆ. ಸಡನ್ಲಿ ಹಿಂಗೆ ಮಾಡೋದು, ಇಲ್ಲ ಮುಂದೆ ಬರೋದು ಈ ರೀತಿ ಮಾಡ್ತಾ ಇದ್ದ. ಅದ್ರಗೋಸ್ಕರ ನಾವೇನು ಮಾಡಿದ್ವಿ, ಮಾರ್ಕೆಟಲ್ಲಿ ಹೋಗ್ಬಿಟ್ಟು ನಾವು ಈ ರೀತಿ ಒಂದು ಚೇರ್ನ ಪರ್ಚೇಸ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ಆರಾಮಾಗಿ ಇದರಲ್ಲಿ ಕೂತ್ಕೋಬಹುದಾಗಿತ್ತು, ಬಟ್ 6 ಮಂತ್ ಒಳಗಡೆ ಕೂಡಿಸ್ಬೋದು. 7-8 ಮಂತಿಗೆಲ್ಲ ಮಕ್ಕಳಿಗೆಲ್ಲ ತಿಳಿಯೋಕ್ಕೆ ಅರ್ಥ ಆಗೋಕ್ಕೆ ಶುರು ಆಗುತ್ತೆ ಅಲ್ವಾ, ಅವ್ರು ಇದರಲ್ಲಿ ಕುತ್ಕೋದೇ ಇಲ್ಲ. ಅವನಂತೂ ಕುತ್ಕೋತಾನೆ ಇಲ್ಲ, ಬಟ್ ಓಕೆ 1-2 ಸಲ ಕುತ್ಕೊಂಡ ಅಷ್ಟೇ, 2 ಸಲ. ಸೊ ಇದು ನಮ್ಮ ದುಡ್ಡು ವೇಸ್ಟು. ಹಾಗೆ ಅವನು ಒಂದಿನ ಕೂಡ ಕುತ್ಕೊಳ್ಳಲ್ಲ, ನಂಗೆ ಅದೊಂದು ಬೇಜಾರಾಯಿತು. ನೋಡೋಕ್ಕೆಲ್ಲ ಚೆನ್ನಾಗಿದೆ, ಇದರಲ್ಲಿ ಆರಾಮಾಗಿ ಕಾಲು ಹಾಕೊಂಡ್ಬಿಟ್ಟು ಅವ್ನಿಗೆ ಇರಿಟೇಷನ್ ಆಗುತ್ತೆ, ಯಾವಾಗ ಆಚೆ ಬರ್ತೀನಿ ಅನ್ಸುತ್ತೆ. ತುಂಬ ಒದ್ದಾಡ್ತಾನೆ ಅವನು ಒದ್ದಾಡ್ಕೊತಾ ಬೇಡ ಅಂತಾನೆ ತೆಗೆದ್ಬಿಟ್ಟು. ಇದು ಅಂತ ನಾನು ಖಂಡಿತ ಇದು ಯೂಸ್ ಮಾಡಿಲ್ಲ. ನೀವು ಕೂಡ ಈ ರೀತಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ 6 ಮಂತ್ ಒಳಗಡೆ ಮಗು ಇದ್ರೆ ಮಾತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸುಮ್ಮನೆ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಕುತ್ಕೊಳ್ಳೋಂಗಾಗಬಾರ್ದು ಸೈಡಲ್ಲಿ. ಇವಾಗ ನಾನು ಕೂಡ ಸೈಡಲ್ಲಿ ಇಟ್ಟಿರೋದು, ಬಟ್ ನಿಮ್ಗೆ ತೋರ್ಸೋಕೆ ಅಂತ ನಾನು ಆಚೆ ತೆಗ್ದಿದ್ದೀನಿ. ಚೆನ್ನಾಗಿದೆ, ಬಟ್ ಅವ್ನು ಸ್ವಲ್ಪ ದೊಡ್ಡ ನಂತರ ಕುತ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಡೆಲಿವರಿ ಆದ ನಂತರ ನನಗೆ ಕೆಲವೊಂದು ಪ್ರಾಬ್ಲಮ್ಗಳನ್ನ ನಾನು ಫೇಸ್ ಮಾಡಿದೆ. ಸೊ ನನಗೆ ನಾನು ಕನ್ಸೀವ್ ಆದಾಗಿಂದ ನಾನು ಡೆಲಿವರಿ ಆಗೋವರೆಗೂ ನನಗೆ ವಾಮಿಟೇ ಇತ್ತು. ನಾನು ಒಂದಿನ ಕೂಡ ಚೆನ್ನಾಗಿ ಕುತ್ಕೊಂಡು ಊಟ ಮಾಡಿಲ್ಲ, ಬರೀ ವಾಮಿಟ್ ಇತ್ತು. ಸೊ ನನಗೆ ತುಂಬ ನಾನು ಸ್ಟ್ರಗಲ್ ಮಾಡಿದ್ದೀನಿ ಈ ಲೈಫಲ್ಲಿ. ಸೊ ಅವಾಗೆಲ್ಲ ಊಟ ಮಾಡಲಿಲ್ಲ. ಹಾಗಾಗಿ ಮಿಲ್ಕ್ ಪ್ರೊಡಕ್ಷನ್ 7 ಮಂತ್ಸಿಂದ 3rd ಸೆಮಿಸ್ಟರ್ಗೆಲ್ಲ ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಚೆನ್ನಾಗಿ ನಾವು ಊಟ ಮಾಡಿರಬೇಕು, ಅಂದ್ರೇ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಚೆನ್ನಾಗಿ ಊಟ ಮಾಡಿರಲಿಲ್ಲ, ಹೀಗಾಗಿ ನನಗೆ ಮಿಲ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮಿನಿಮಮ್ ಏನೇನಂದ್ರೆ ಡೆಲಿವರಿ ಆದ ನಂತರ 3 ಡೇಸ್ವರೆಗೂ ಅಂತೂ ಹಾಲು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ನನಗೆ ಕೂಡ ಹಾಗೇನೇ ಇತ್ತು, ಬಟ್ ಡಾಕ್ಟರ್ಸ್ಗಳು ಅವಾಗ ಬಂದು ಟ್ರೈ ಮಾಡ್ತಾಯಿದ್ರು. ಸೊ ಸ್ಟಾರ್ಟಿಂಗಲ್ಲಿ ಮಗು ಸಡನ್ಲಿ ಎದೆ ಹಾಲು ಕುಡಿಯೋದಿಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಲು ಬೇಗ ಬರೋದಿಲ್ಲ, ಯಾಕಂದರೆ ನಮ್ಮದು ಫಸ್ಟ್ ಡೆಲಿವರಿ ಆದ ತಕ್ಷಣ ಸಡನ್ಲಿ ಹಾಲು ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ನನಗೆಲ್ಲ ಡೆಲಿವರಿಗಿಂತ ಮುಂಚೆ ಇವಾಗ ಡೆಲಿವರಿ ಆದರೆ ಸಾಕು ಅಂದ್ಕೊಂಡಿದ್ದೆ, ಬಟ್ ಡೆಲಿವರಿ ಆದ ನಂತರ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಅಂತ ನಿಜವೂ ನನಗೆ ಗೊತ್ತಿರಲಿಲ್ಲ. ಸೊ ಯಾವಾಗ ಶುರು ಆಯಿತು ಆವಾಗ ನನಗೆ ಡಾಕ್ಟರ್ ರೆಫರ್ ಮಾಡಿದರು, ಈ ರೀತಿ ಮ್ಯಾನ್ಯುಯಲ್ ಪಂಪ್ ಬರುತ್ತೆ ಅಂತ. ಸೊ ಅದು ನಾನು ಪರ್ಚೇಸ್ ಮಾಡಿದ್ದೆ, 1500 ರುಪೀಸ್ ನೋಡಿ. ಇದಕ್ಕೆ ನಿಜವಾಗ್ಲೂ ನನಗೆ ತುಂಬಾ ಇಷ್ಟನೇ ಆಗಲಿಲ್ಲ. ಇದು ಒಂದಿನ ಕೂಡ ನಾನು ಯೂಸೇ ಮಾಡಿಲ್ಲ ನೋಡಿ, ಸುಮ್ಮನೆ ತೊಗೊಂಡು ಹಾಗೇ ಇಟ್ಟೆ. ನನಗೆ ತುಂಬ ಬೇಜಾರಾಯಿತು ನೋಡಿ. ಇಲ್ಲಿ ಇನ್ಸೈಡ್ ಮಾಡಿಬಿಟ್ಟು ಇಲ್ಲಿ ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ಅಂದರೆ ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಬಿಟ್ಟು, ನಾನು ತುಂಬ ಸ್ಪೀಡಲ್ಲಿ ಮಾಡ್ತಾಯಿದ್ದೆ. ಸೊ ತುಂಬ ಸ್ಟ್ರಗಲ್ ಮಾಡಿದೆ ಈ ವಿಷಯದಲ್ಲಿ, ನನಗೆ ಇಷ್ಟ ಆಗಲಿಲ್ಲ ಇದು. ಸೊ ಸೆಕೆಂಡ್ ಡೆಲಿವರಿ ಇದ್ದರೆ ಓಕೆ ಪರವಾಗಿಲ್ಲ, ಆರಾಮಾಗಿ ಮಿಲ್ಕ್ ಬರುತ್ತೆ, ಬಟ್ ಫಸ್ಟ್ ಡೆಲಿವರಿ ಇದ್ದರೆ ಖಂಡಿತ ಇದು ಬೈ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ತೊಗೊಂಡು ಹಾಗೆ ಮೂಲೆಯಲ್ಲಿ ಇಡೋಕ್ಕೆ ತೊಗೊಂಡ್ರೆ ದುಡ್ಡು ವೇಸ್ಟು, ಟೈಮ್ ವೇಸ್ಟು. ಸೊ ಇದು ನನಗೆ ಇಷ್ಟ ಆಗಲಿಲ್ಲ. ಹಾಗೆ ನಾನು ಇದು ಕೂಡ ಅವಾಗಿಂದ ಇನ್ನೂ ಕೂಡ ತೊಗೊಂಡಿದ್ದೀನಿ, ಬಟ್ ಯಾರು ಸೆಕೆಂಡ್ ಡೆಲಿವರಿ ಆಗುತ್ತೆ ಖಂಡಿತ ಅವ್ರಿಗೆ ನಾನು ಇದು ಕೊಡ್ತೀನಿ, ಯಾಕೆಂದರೆ ನಾನು ಇದು ಯೂಸ್ ಮಾಡೋದಿಲ್ಲ. ಸೊ ಇದು ಬೇಡ ಅಂತ ಬಿಟ್ಟೆ. ಹಾಗೆ ಹೋಗ್ತಾ ಒಂದು 3-4 ಮಂತ್ಸ್ ಆದ ನಂತರ ಮಗು ಚೆನ್ನಾಗಿ ಹಾಲು ಕುಡಿಬೇಕು ಅಂತ ನಂದು ಆಸೆ ಇತ್ತು. ಸೊ ಅವನು ಕುಡಿತಾ ಇದ್ದಾನಲ್ವ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದ್ರಗೋಸ್ಕರ ನಾನು ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ತಾಯಿದ್ದೆ, ಬಾಟಲ್ ಫೀಡ್ ಕೂಡ ಕೊಡ್ತಾಯಿದ್ದೆ ನಾನು. ಕೆಲವೊಂದು ಸಲ ಮಿಲ್ಕ್ ಇದರಿಂದ ಕೊಡ್ತಾಯಿದ್ದೆ, ಹಾಗೆ ಕೆಲವೊಂದು ಸಲ ಬಾಟ್ಲಿಂದ ಕೂಡ ನಾನು ಫೀಡಿಂಗ್ ಮಾಡ್ತಾಯಿದ್ದೆ. ಸೊ ನಾನು ಹೀಗೆ ನೋಡ್ತಾ ನೋಡಿದೆ. ಹಾಗೆ ಶಾಪ್ದವ್ರು ಕೇಳಿದೆ, ಇತ್ತು ನನಗೆ ಮಿಲ್ಕ್ ಪ್ರೊಡಕ್ಷನ್ದು. ನಮ್ಮ ಹಸ್ಬೆಂಡ್ ಕೇಳಿದ್ರು, ಸೊ ಅವ್ರು ಇದು ರೆಫರ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದು ತುಂಬ ಚೆನ್ನಾಗಿದೆ, ನೀವು ಆರಾಮಾಗಿ ಎಲ್ಲರೂ ಜರ್ನಿ ಮಾಡುವಾಗ, ಹೊರಗಡೆ ಹೋದಾಗ ನೀವು ಆರಾಮಾಗಿ ಇದು ಪರ್ಚೇಸ್ ಮಾಡಿ. ನಾನಂತೂ ಇದಕ್ಕೆ 5 ಸ್ಟಾರ್ ಕಮೆಂಟ್ ಕೊಡ್ತೀನಿ. ನನಗೆ ಇದು ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು, ನನಗೆ ತುಂಬ ಇಷ್ಟ ಆಯಿತು. ಚಾರ್ಜಿಂಗ್ ಕೂಡ ಆರಾಮಾಗಿ ಆಗುತ್ತೆ, 3-4 ಅವರ್ಸು. 1 ಅವರ್ ಚಾರ್ಜಿಂಗ್ ಇಟ್ಟರೆ ಆರಾಮಾಗಿ ಸಾಯಂಕಾಲವರೆಗೂ ನೀವು ಎಷ್ಟು ಒಂದು 3-4 ಟೈಮ್ಸ್ ಆದರೆ ನೀವು ಯೂಸ್ ಮಾಡ್ತೀರಾ. ಸೊ ಆರಾಮಾಗಿ ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ಬಂದುಬಿಟ್ಟು ಈ ರೀತಿ ಇರುತ್ತೆ ನೋಡಿ. ಇದು ಈ ರೀತಿ ಬೌಲ್ ಇರುತ್ತೆ, ಓಪನ್ ಮಾಡ್ತೀನಿ. ಇದರಲ್ಲಿ ಮಿಲ್ಕ್ ಹೋಗುತ್ತೆ. ಸೊ ಇದು ಈ ರೀತಿ ಓಪನ್ ಇರುತ್ತೆ ಅಲ್ವಾ, ನಾವು ಇದನ್ನು ತೊಗೊಂಡ್ಬಿಟ್ಟು ಇದು ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಈ ಕಡೆ ಇದು ಹೋಗಬೇಕು. ಸೊ ಇದು ಕ್ಲೋಸ್ ಮಾಡ್ಕೋಬೇಕು ಈ ರೀತಿ. ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ, ನೋಡಿದ್ರೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಇದು ಆದ ನಂತರ
ಸೊ ಇದು ಮಷಿನ್ ಬರುತ್ತೆ ನೋಡಿ, ಇದೇ ನೋಡಿ ಚಾರ್ಜಿಂಗ್ ಇಡೋದು. ಇಲ್ಲಿ ಕೇಬಲ್ ಕೂಡ ಕೊಟ್ಟಿರ್ತಾರೆ, ಇದು ಕೇಬಲ್ ಒಳಗಡೆ ಇದೆ, ಇಲ್ಲಿ ಚಾರ್ಜಿಂಗ್ ಆರಾಮಾಗಿರ್ಬೋದು. ಸೊ ಇದು ಸ್ಟಾರ್ಟ್ ಮಾಡೋದು, ಇಲ್ಲಿ ಸ್ಟಾರ್ಟ್ ಆಫ್ ಎರಡು ಆಪ್ಷನ್ ಇಲ್ಲಿರುತ್ತೆ. ನಿಮಗೆ ಜಾಸ್ತಿ ಬೇಕಾದರೆ ಕಡಿಮೆ ಆನ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಒಂದ್ಸಲ. ನೋಡಿ ಇದು ಆನ್ ಆಯಿತು, ಕಾಣಿಸ್ತಾ ಇದೆಯಲ್ವಾ? ಇವಾಗ ನೋಡಿ ಪ್ಲಸ್ ಬೇಕಾಗಿದ್ರೆ ಜಾಸ್ತಿ ಕೂಡ ಆಗುತ್ತೆ, ನಮಗೆ ಬೇಡ ಬೇರೆ ಥರ ಬೇಕಂದರೆ ಈ ರೀತಿ ಕೂಡ ಬರುತ್ತೆ, ನಿಧಾನ ಆಗಿ ಜೋರಾಗಿ. ನೋಡಿ ಇದು ಈ ರೀತಿ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದು ಯಾವ ರೀತಿ ಹಾಕೋದಂದರೆ, ಸೊ ಈ ರೀತಿ ಹಾಕೋದಿದು ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಆರಾಮಾಗಿ ಜರ್ನಿ ಎಲ್ಲ ಮಾಡುವಾಗ ಇದು ಹಾಕೊಂಡ್ಬಿಟ್ಟು ಆರಾಮಾಗಿ ಮಿಲ್ಕ್ನ ತಗೋಬೋದು. ಹಾಗೆ ನಿಮ್ಮ ಕೆಲಸ ನಂತರ ಇಲ್ಲೇ ಆಫ್ ಆಫ್ ಅಂತ ಆಪ್ಷನ್ ಇದೆ, ನಾನು ಇಲ್ಲಿ ಆಫ್ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಬೇಕಿದ್ರೆ ಪ್ಲಸ್ ಜಾಸ್ತಿ ಬೇಕಾದ್ರೆ ಪ್ಲಸ್ ಮಾಡ್ಕೋಬೋದು, ಮೈನಸ್ ಕೂಡ ಮಾಡ್ಕೋಬೋದು. ಲಾಸ್ಟ್ 9ವರೆಗೂ ಹೈಯೆಸ್ಟ್ ಇರೋ, ಅದಕ್ಕಿಂತ ಜಾಸ್ತಿ ಅಂತ ಸಿಗೋದಿಲ್ಲ. ಆಮೇಲೆ ಬೇಡ ಅಂದಾಗಿದ್ದು ತೆಗಿಯೋದು. ಹಾಗೆ ತೆಗೆದುಬಿಟ್ಟು ಇದು ಮೇಲಿಂದ ಕ್ಯಾಪ್ ತೆಗೆದುಬಿಟ್ಟೇನೆ ನೀವು ಮಿಲ್ಕ್ನ ಅದರಲ್ಲಿ ಬಾಟಲಿಂದ ಫೀಡ್ ಮಾಡೋರು ಅದರಲ್ಲಿ ಹಾಕ್ಕೋಬೋದು. ಇದು ತುಂಬ ಚೆನ್ನಾಗಿ ಪ್ರಾಡಕ್ಟ್ ಇದೆ, ನನಗೆ ತುಂಬ ಇಷ್ಟ ಆಯಿತು. ಇದು 5000ಗೆ ನಾನು ಪರ್ಚೇಸ್ ಮಾಡಿರೋದು. ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಕೂಡ ನಾನು ಇದನ್ನು ಯೂಸ್ ಮಾಡ್ತೀನಿ, ಯಾಕೆಂದರೆ ಇವಾಗ ಅವನಿಗೆಲ್ಲ ಟಿತ್ತಿಂಗ್ ಬಂದುಬಿಟ್ಟಿದೆ ಅಲ್ವಾ. ಸೊ ಅದ್ರಗೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಬೇಕು ಮಕ್ಕಳನ್ನ ಅಂತ. 6 ಮಂತಿಗೆಲ್ಲ ಮಗುಗೆ ಗಂಜಿ ಎಲ್ಲ ಹಾಕಬೇಕು ಅಂತ ಹೇಳಿದರು. ಬಟ್ ನನ್ನ ಮಗ 6 ಮಂತಿಗೆಲ್ಲ ಏನೂ ಕೂಡ ತಿಂದಿಲ್ಲ, ಅವನು ಹಾಲಿನ ಮೇಲೇ ಇದ್ದ. ಸೊ 1 ವರ್ಷ ಆದರೂ ಕೂಡ ಇನ್ನೂ ಹಾಲು ಕುಡಿಸಿ ಅಂತ ನನಗೆ ತುಂಬ ಜನ ಬೈದರು. ಹೀಗಾಗಿ ನಾನು ಅದು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಏನಿದ್ರೆ ಮೇಲ್ಗಡೆಯಿಂದನೇ ಕೊಡ್ತಾ ಇದ್ದೀನಿ ಗಂಜಿ, ಹಾಗೆ ಹಾಲು ಇದೆಲ್ಲ ನಾನು ಬೇರೆ ರೂಢಿ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ರೂಢಿ ಮಾಡಿಲ್ಲ, ನನಗೂ ಸ್ವಲ್ಪ ಭಯ. ಹೋಗಲಿ, ಇಷ್ಟೇನು ಅರ್ಜೆಂಟ್ ಇದೆ, 1.5 ವರ್ಷವರೆಗೂ ಹೋಗಲಿ ಅಂತ ಇದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಖಂಡಿತ ಕೇಳಿ, ನಾನಿದು ಶಾರ್ಟಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ನೀವು ಇದನ್ನು ನೋಡಿ ಒಂದ್ಸಲ. ಇದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.